ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನಿವತ್ತು ಸಿಟಿಗೆ ಹೋಗಿದ್ವಿ. ಸೊ ಬರಬೇಕಾದ್ರೆ ನಮಗೆ ಬಸ್ ಮಿಸ್ ಆಯಿತು. ನಮ್ಮದು ಆ್ಯಕ್ಚುಲಿ ಹಳ್ಳಿ. ಸೊ ನಮಗೆ ಬಸ್ ಸಿಗಲಿಲ್ಲ. ಹಿಂದೆ 2 ಸ್ಟಾಪ್ಗೆ ಬಸ್ ಇದ್ವು. ಸೊ ಸಿಟಿಯಿಂದ 2 ಸ್ಟಾಪ್ಗೆ ಬಸ್ಸಲ್ಲಿ ಬಂದ್ವಿ. ಒಂದೂರಲ್ಲಿ ಇಳ್ಕೊಂಡು ಮತ್ತೆ ಅಲ್ಲಿಂದ ಇನ್ನೊಂದು ಬಸ್ನ ಕ್ಯಾಚ್ ಮಾಡಿಕೊಂಡು ನಮ್ಮೂರು ಗುಡ್ಡದ ಕೆಳಗಡೆ, ಸೊ ಅಲ್ಲಿಂದ ನಮ್ಮೂರಿಗೆ ಬಂದ್ವಿ. ಯಾಕಂದರೆ ಅಲ್ಲೇ ಒಂದು ಊರು ಹೋಗುತ್ತೆ. ಸೊ ಅಲ್ಲಿ ಸ್ಟಾಪ್ ಮಾಡಿದ್ರು. ಅಲ್ಲಿಂದ ನಮ್ಮ ನಡ್ಕೊಂಡು ಬಂದ್ವಿ. ಟೈಮಲ್ಲಿ ವ್ಯೂ ಸೂಪರಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ವಿಡಿಯೋ ಮಾಡಿದೆ ನಾನು. ನೇಚರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಸೊ ಹಾಗೆ ವಾಕ್ ಮಾಡ್ಕೊಂಡು ಬರಬೇಕಾದ್ರೆ ನನಗೆ ಯಾಕೋ ತುಂಬ ಚೆನ್ನಾಗಿ ಕಾಣಿಸ್ತು. ಹೊಲದಲ್ಲಿ ಏನೋ ಬಿತ್ತನೆ ಮಾಡಿದ್ದಾರೆ ಅನಿಸುತ್ತೆ. ಗ್ರೀನ್ ಕಲರ್ ಏನು ನೋಡಿದ್ವಲ್ಲ, ಅದು ನನಗನ್ಸುತ್ತೆ ಕಬ್ಬು ಅನಿಸುತ್ತೆ. ಸೊ ಹಂಗೆ ಬರ್ತಾಯಿದ್ವಿ. ಆ್ಯಕ್ಚುಲಿ ಅವತ್ತು ನನಗೆ ಟೈಮ್ ಬೇರೆ ಆಗಿಬಿಟ್ಟಿತ್ತು. 4:30ಗೆ ನನ್ನ ಲಾಗಿನ್ ಇತ್ತು. ನಾನು ಅಂದ್ಕೊಂಡೆ 4:30 ಅಷ್ಟರಲ್ಲಿ ರೀಚ್ ಆಗ್ತೀನಿ ಮನೆಗೆ ಅಂತ, ಬಟ್ ರೀಚ್ ಆಗಿಲ್ಲ. ಸೊ ಮತ್ತೆ ಅಗೇನ್ ನಮ್ಮ ಕಾಲಿಗೆ ಕಾಲ್ ಮಾಡಿ ಹೇಳಿದೆ, ಈ ಥರ ಬಸ್ ಸಿಗ್ತಿಲ್ಲ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ, ಸ್ವಲ್ಪ ಲೇಟ್ ಆಗುತ್ತೆ ಲಾಗಿನು. ಅಲ್ಲಿ ನಾನು ಲಾಗಿನ್ ಆಗೋವರೆಗೂ ಏನಾದರೂ ಅರ್ಜೆಂಟ್ ಇಮೇಲ್ ಆ್ಯಕ್ಷನ್ ಇತ್ತು ಅಂದರೆ ನೋಡ್ಕೊಳ್ಳಿ ಅಂತ ಅವರಿಗೆ ಕಾಲ್ ಮಾಡಿ ಹೇಳಿ ನಾವು ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಕುರಿಗಳೆಲ್ಲ ಮೇಯ್ತಾ ಇದ್ವಿ. ನೆಕ್ಸ್ಟ್ ಡೇ ಬಂದುಬಿಟ್ಟು ನಾವು ಮಾಪುರ್ತಾಯಿಗೆ ಅಂತ ಹೋಗಬೇಕು. ಮಾಪುರ್ತಾಯಿ ಅಂದರೆ ಅದೊಂದು ದೇವಸ್ಥಾನ. ಸೊ ಅದು ಆ್ಯಕ್ಚುಲಿ ಈ ಸಮ್ಮರ್ ಸೀಸನಲ್ಲೇ ಆ ಜಾತ್ರೆ ಸ್ಟಾರ್ಟ್ ಆಗೋದು. ಸೊ ಅವತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮಮ್ಮ ಬೇಗ ಎದ್ದು ಒಬ್ಬಟ್ಟು ಮಾಡಿಕೊಂಡು ತೊಗೊಂಡು ಹೋಗಬೇಕು. ನಾವು ಅವತ್ತು ನೈವೇದ್ಯ ಕೊಡಬೇಕಿತ್ತು. ಸೊ ನಮ್ಮಮ್ಮ ಒಬ್ಬಟ್ಟು ಮಾಡಿಕೊಂಡು ತೊಗೊಂಡು ಹೋಗಬೇಕಿತ್ತು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಬೇಗ ಬೆಳಿಗ್ಗೆ ಎದ್ಬಿಟ್ಟು ಒಬ್ಬಟ್ಟು ಮಾಡ್ತಾಯಿದ್ರು. ಮಾಪುರ್ತಾಯಿಗೂ ಕೂಡ ಬಂದ್ವಿ ನಾವು. ಸೊ ಇಲ್ಲಿ ತುಂಬ ರಶ್ ಇತ್ತು. ಆ್ಯಕ್ಚುಲಿ ಅದು ಲಾಸ್ಟ್ ವೀಕು ಟ್ಯೂಸ್ಡೇ ಮತ್ತು ಫ್ರೈಡೇ. ಸೊ ಇವನ್ ಟ್ಯೂಸ್ಡೇ ಕೂಡ ಫುಲ್ಲು ಕ್ರೌಡ್ ಇತ್ತು. ಹಾಗೆ ಹೋಗ್ತಾ ಇದ್ವಿ. ಆಮೇಲೆ ಅಲ್ಲಿ ಸ್ವಲ್ಪ ತೊಗೊಳ್ಬೇಕಲ್ಲ ದೇವರಿಗೆ, ಊದಿನ ಕಡ್ಡಿ, ಹೂವು, ಆಮೇಲೆ ತೆಂಗಿನಕಾಯಿ ಅದು ಇದು ತೊಗೊಳ್ತಾ ಇದ್ವಿ. ತೊಗೊಂಡ್ಬಿಟ್ಟು ಮುಂದೆ ಹೋಗ್ತಾ ಇದ್ವಿ. ನೋಡಿದ್ರೆ ತುಂಬ ಜನ ಇದ್ದರು. ನಾನು ಒಳಗಡೆ ಹೋದೆ. ಹೀಗೆ ಮುಂದೆ ಹೋದರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಏನು ಆರ್ಚು, ಅದೇ ಎಂಟ್ರೆನ್ಸು. ಸೊ ಹಾಗೆ ನಾವು ಒಳಗಡೆ ಹೋಗ್ತಾ ಇದ್ವಿ. ಸೊ ಮೇಲೆ ನೋಡ್ಬೋದು ಅಲ್ಲೊಂದು ಸ್ಟ್ಯಾಚು. ಹೋದ್ವಿ. ಫುಲ್ಲು ರಶ್ ಇತ್ತು ಆ್ಯಕ್ಚುಲಿ ಅವತ್ತು ಕೂಡ. ಸೊ ಎಲ್ಲ ಬಂದಿರ್ತಾರೆ ಅವತ್ತು, ಎಲ್ಲ ಊರಿನವರು ಈ ದೇವಸ್ಥಾನಕ್ಕೆ ನೈವೇದ್ಯ ಅಂತ ತೊಗೊಂಬರ್ತಾರೆ. ಈ ಟೈಮಲ್ಲೇ ಇದು ಜಾತ್ರೆ ಆಗಿರೋದ್ರಿಂದ ಸಮ್ಮರ್ ಟೈಮಲ್ಲೇ ಸ್ಟಾರ್ಟ್ ಆಗುತ್ತೆ ಈ ಜಾತ್ರೆ. ಸೊ ಎಲ್ಲ ಊರಿನವರು ಬರ್ತಾರೆ ಈ ಜಾತ್ರೆ ನೋಡಿ, ಈ ದೇವಿಗೆ ನೈವೇದ್ಯ ಕೊಡೋಕ್ಕೆ. ಹಾಗೆ ಇಲ್ಲಿ ಜಾತ್ರೆ ಕೂಡ ಇರುತ್ತೆ. ಸೊ ಫಸ್ಟು ನಾವು ನೈವೇದ್ಯ ಕೊಡೋಕ್ಕೆ ಅಂತ ಹೊರಗಡೆ ಹೋಗ್ತೀವಿ. ಸೊ ನಮ್ಮಮ್ಮ ಹೇಳ್ತಿದ್ರು ಹೊರಗಡೆ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಹೇಳೋಕ್ಕಾಗಲ್ಲ, ಎಲ್ಲ ಕಡೆ ಇದ್ದೇ ಇರ್ತಾರಲ್ವ ಕಳ್ತನ ಮಾಡೋರು. ಸೊ ಹುಷಾರಾಗಿ. ಸೊ ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾವು ಹಿಟ್ಟು, ಆಮೇಲೆ ಜೋಳದಲ್ಲಿ ಅದು ಇದು ಮಾಡ್ಕೊಂಬರ್ತಾರೆ, ಅದ್ರ ಹೆಸರೇ ನೆನಪಾಗ್ತಿಲ್ಲ ನನಗೆ, ಕಡುಬು ಅಂತ ಹೇಳ್ಬಿಟ್ಟು ಅದೆಲ್ಲ ಮಾಡ್ಕೊಂಬಂದ್ಬಿಟ್ಟು ಇಲ್ಲಿ ಅವ್ರಿಗೆ ಕೊಡ್ತಾರೆ. ಇದೇನೋ ಕಂಬ. ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾನು ನೋಡಿರಲಿಲ್ಲ, ಈ ವರ್ಷವೇ ನೋಡ್ತಾ ಇರೋದು. ಸೊ ಇಲ್ಲೇ ತೆಂಗಿನಕಾಯಿ ಇದೆಲ್ಲ ಹೊಡೆದ್ಬಿಟ್ಟು ಕೊಡ್ತಾರೆ. ಸೊ ಇವರೆಲ್ಲ ಲೈನಾಗಿ ಕೂತ್ಕೊಂಡಿರ್ತಾರೆ. ನಾವು ಅಲ್ಲೆಲ್ಲ ತುಂಬ ಇರ್ತಾರೆ ಆ ಥರ ತಗೊಳ್ಳೋರು. ಸೊ ಅವ್ರಿಗೆ ಕೊಡಬೇಕು ನಾವು. ಈ ಥರ ತನಾರ್ತಿ ಅಂತ ಹೇಳ್ತಾರೆ. ಇದು ಮುಂದೆ ಹೋಗ್ತಿದ್ದಾರಲ್ಲ, ಅದನ್ನು ಮಾಡ್ತಿರೋದು ತನಾರ್ತಿ ಅಂತ ಹೇಳ್ತಾರೆ. ಸೊ ಅವ್ರು ತನಾರ್ತಿ ಮಾಡ್ತಾಯಿದ್ರು, ನಾವು ಹಿಂದೆ ಹೋಗ್ತಾ ಇದ್ವಿ. ನಾವು ಆ್ಯಕ್ಚುಲಿ ರೌಂಡ್ ಹಾಕ್ತಾಯಿದ್ವಿ, ಒಂದು 2 ರೌಂಡ್ಸ್ ಹಾಕೋಣ ಅಂತ. ಆಮೇಲೆ ಇವ್ರು ಹೋಗ್ತಿದ್ದಾರಲ್ಲ ಮುಂದೆ, ಇವ್ರಿಗೇನೋ ಮೇ ಬಿ ದೇವಿ ಬಂದಿರ್ಬೋದು ಅನಿಸುತ್ತೆ, ಅದಕ್ಕೆ ಹಾಗೆ ಹೋಗ್ತಾಯಿದ್ರು. ಆಮೇಲೆ 2 ರೌಂಡ್ ಹಾಕ್ತಾ ಇದ್ವಿ. ಆಮೇಲೆ ಕೆಲವರು ನಮಸ್ಕಾರ ಅಂತ ಹೇಳ್ತಾರೆ. ಇಲ್ಲಿ ಕೆಳಗಡೆ ಹಿಂಗೆ ನಮಸ್ಕಾರ ಮಾಡ್ತಿದ್ದಾರಲ್ಲ, ಅದನ್ನು ನಮಸ್ಕಾರ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಬೇವಿನ ಸೊಪ್ಪು ಜಾಸ್ತಿ ತೊಗೊಂಬರ್ತಾರೆ. ತನಾರ್ತಿ ಮಾಡಬೇಕಾದ್ರೆ ಬೇವಿನ ಸೊಪ್ಪು ಬೇಕಾಗುತ್ತೆ ಆವಾಗ ಬಾಯಲ್ಲಿ. ಈ ಗ್ಯಾಪಲ್ಲಿ ನಮ್ಮ ಅಜ್ಜಿ ಹುಡುಕ್ತಿದ್ದೀವಿ ಎಲ್ಲೋ ಹೋದ್ರು ಅಂತ ನೋಡಿದ್ರೆ ನಮ್ಮ ಅಜ್ಜಿ ಹೋಗ್ಬಿಟ್ಟು ಕ್ರೋಜರಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವರು ರೌಂಡ್ ಹಾಕೋಕ್ಕೆ 1 ರೌಂಡ್ ಹಾಕಿದ್ರು, 2 ರೌಂಡ್ ಹಾಕಿದ್ರು, ಆಮೇಲೆ ನೋಡಿದ್ರೆ ಕಾಣಿಸ್ಲೇ ಇಲ್ಲ. ಹಿಂದೆ ಕುರಿ ಕೋಳಿ ಎಲ್ಲ ಬಲಿ ಕೊಡ್ತಾರೆ ಈ ದೇವಿಗೆ. ಸೊ ನಾವು ಇಲ್ಲಿ ಬಂದಿದ್ವಿ. ಹಾಗೆ ಪೂಜೆ ಕೂಡ ಆಯಿತು. ಅಂದರೆ ನೈವೇದ್ಯ ಕೊಡಬೇಕು, ಒಳಗಡೆ ಕೊಟ್ಟಿದ್ವಿ, ನೈವೇದ್ಯ ಕೂಡ ಕೊಟ್ವಿ. ಆದರೆ ನನಗೆ ದೇವಿ ದರ್ಶನವೇ ಆಗಿಲ್ಲ, ಯಾಕಂದರೆ ಫುಲ್ಲು ರಶ್ ಇತ್ತು. ನಾವು ನಾರ್ಮಲ್ ಟೈಮಲ್ಲಿ ಹೋದರೆ ನಮಗೆ ದರ್ಶನ ಸಿಗುತ್ತೆ. ಈ ಜಾತ್ರೆ ಟೈಮಲ್ಲೆಲ್ಲ ಹೋದರೆ ಫುಲ್ಲು ರಶ್ ಅಂದರೆ ರಶ್ ಇರುತ್ತೆ, ಒಳಗಡೆ ಹೋಗೋಕ್ಕೆ ಆಗಲ್ಲ, ಆಚೆಯಿಂದನೇ ನೋಡಬೇಕಾಗುತ್ತೆ. ಅಂದರೆ ದೇವಿ ದರ್ಶನ ಆಗಲ್ಲ. ಒಳಗಡೆ ಎಲ್ಲ ಹೋಗಿರ್ತೀವಿ, ಆದರೆ ದೇವಿ ಕಾಣಿಸಲ್ಲ ನಮ್ಮ ಕಣ್ಣಿಗೆ. ಅಂದರೆ ತುಂಬ ಹೊತ್ತು ವೆಯ್ಟ್ ಮಾಡಬೇಕಲ್ಲೆಲ್ಲ. ಸೊ ಅಲ್ಲಿ ಕಾಣಿಸ್ಲಿಲ್ಲ ನನಗೆ.
ಅದಕ್ಕೂ ಬಿಫೋರ್ ನಾವು ಹೋಗಿದ್ವಿ ಅವಾಗೆಲ್ಲ ನಾನು ನೋಡಿದ್ದೆ. ಈ ಸಲ ಯಾಕೋ ಆಗಲಿಲ್ಲ, ಯಾಕಂದರೆ ಫುಲ್ಲು ರಶ್ ಇತ್ತು ಅಲ್ಲಿ ಟೆಂಪಲ್ಲು, ಅದಕ್ಕೆ ನೋಡೋಕ್ಕಾಗಿಲ್ಲ. ಹಾಗೆ ಒಂದು 2-3 ರೌಂಡ್ ಹಾಕ್ಕೊಂಬಿಟ್ಟು ದರ್ಶನ ಮಾಡಿ ಇಲ್ಲೆಲ್ಲ ನೋಡ್ತಿದ್ದೀರಲ್ಲ, ಇಲ್ಲದೆ ನೋಡಿ ನಾನು ಹೇಳಿದ್ದು ಹಿಟ್ಟು ಅದಿದು ತೊಗೊಳ್ತಾರೆ ನಮ್ಮ ಕಡೆ. ಈ ಥರ ಹಿಟ್ಟು ಕೊಡೋದು ಪದ್ಧತಿ ಇದೆ ದೇವಸ್ಥಾನಕ್ಕೆ ತೊಗೊಂಡೋಗೋದು. ಸೊ ಇಲ್ಲಿ ಕಟ್ಟೆ ಇದೆ, ಕಟ್ಟೆ ಮೇಲೆ ಕೂಡ ದೇವಿ ಇದ್ದರು. ಸೊ ಅಲ್ಲಿ ಕೂಡ ಹೋಗಿ ನಮಸ್ಕಾರ ಮಾಡಿದ್ವಿ. ಈ ಅಜ್ಜಿ ಪೂಜೆ ಮಾಡ್ತಾಯಿದ್ರು. ಹಾಗೆ 1-2 ರೌಂಡ್ ಮಾಡಿಕೊಂಡು ಹಾಗೆ ವಾಪಸ್ ಬಂದ್ವಿ. ಇಲ್ಲೆಲ್ಲ ಜಾತ್ರೆ ಹಾಕಿದ್ದಾರೆ ನೋಡಿ ನಮ್ಮೂರ ಕಡೆ. ಅದರಲ್ಲೂ ಈ ಊರಲ್ಲಿ ಇಲ್ಲಿ ನಮ್ದು ಅರ್ಧ ಸಾಮಾನೆಲ್ಲ ಈ ಥರ ಎಲ್ಲಿ ತೆಂಗಿನಕಾಯಿ ಹೂವು ತೊಗೊಳ್ತೀವೋ ಅಲ್ಲೇ ನಮ್ಮ ಸಾಮಾನೆಲ್ಲ ಐಟಮ್ ಇಟ್ಟಿರ್ತೀವಿ. ಯಾಕಂದರೆ ನಮಗೊಂದು ಸ್ಪೇಸ್ ಸಿಗುತ್ತೆ ಸ್ಲಿಪ್ಪರೆಲ್ಲ ಬಿಡೋಕ್ಕೆ ಅಂತ. ಬಟ್ ನಾವು ಕ್ರೋಸರ್ ಬುಕ್ ಮಾಡ್ಕೊಂಡು ಹೋಗಿರೋದ್ರಿಂದ ನಾವು ಸ್ಲಿಪ್ಪರೆಲ್ಲ ಅಲ್ಲಿ ಬಿಟ್ಟಿದ್ವಿ. ಆದರೆ ಇಲ್ಲಿ ದೇವರಿಗೆ ನೈವೇದ್ಯ ಎಲ್ಲ ಕೊಟ್ಟು ಬಂದಮೇಲೆ ಇಲ್ಲಿ ಪ್ರಸಾದ ತಿನ್ನಬೇಕಲ್ವ, ಸೊ ಅಲ್ಲಿ ಕೊಟ್ಟಿದ್ವಿ. ಸೊ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ನಾವು ಬೇಗ ಹೊರಟ್ವಿ ಅಲ್ಲಿಂದ. ಜಾಸ್ತಿ ಏನು ಜಾತ್ರೆ ಮಾಡೋಕ್ಕಾಗಲಿಲ್ಲ, ನಾನೇನು ಮಾಡಲಿಲ್ಲ ಆ್ಯಕ್ಚುಲಿ. ಅವತ್ತು ಫುಲ್ಲು ಬಿಸಿಲು ಅಂದರೆ ಬಿಸಿಲು, ನಾನು ಹೇಳಿದ್ನಲ್ವ. ಸೊ ಅದಕ್ಕೆ ಜಾತ್ರೆ ಮಾಡೋಕ್ಕಾಗಿಲ್ಲ. ಅದಲ್ದಿರ ನನ್ನ ಸ್ಲಿಪ್ಪರು ಕ್ರೋಸರಲ್ಲಿ ಬಿಟ್ಟಿರೋದ್ರಿಂದ ಕ್ರೋಸರು ನಾವಿರೋ ಪ್ಲೇಸಿಂದ ದೂರ ಆಯಿತು. ಸೊ ಹಾಗಾಗಿ ನಾನು ಹೋಗೋಕ್ಕಾಗಿಲ್ಲ. ಹಾಗಾಗಿ ರಿಟರ್ನ್ ಆದ್ವಿ. ಸೊ ಬರಬೇಕಾದ್ರೆ ಇದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಈ ವಿಡಿಯೋ. ಆ್ಯಕ್ಚುಲಿ ಇದು ಸ್ವಲ್ಪ ಬೆಟ್ಟ ಗುಡ್ಡ ಇದ್ದಂಗಿದೆ. ಸೊ ಅಲ್ಲಿ ಖಾಲಿ ಇದೆ. ಕೆಲವು ಜನ ನಡ್ಕೊಂಡೇ ಬರ್ತಾ ಇರ್ತಾರೆ ಈ ಬಿಸಿಲಲ್ಲಿ ಈ ದೇವಿನ ನೋಡೋಕ್ಕೆ ಮತ್ತು ನೈವೇದ್ಯ ಕೊಡೋಕ್ಕೆ. ಬಿಫೋರ್ ನಾವು ಬರ್ತಾಯಿದ್ವಿ, ಕೆಲವ್ರು ಬರ್ತಾಯಿದ್ರು ನಡ್ಕೊಂಡೆ ಮೊದಲು. ಇವಾಗ ಆ್ಯಕ್ಚುಲಿ 40+ ಇದೆ ಬಿಸಿಲು. ಈ ಟೈಮಲ್ಲಿ ಜನ ನಡ್ಕೊಂಬರ್ತಾರೆ. ಆದರೂ ಮೆಚ್ಚಲೇಬೇಕು ಅವ್ರದ್ದು. Oh my God. ನಾರ್ಮಲಾಗಿ ಜಾತ್ರೆ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಬಿಸಿಲು ಅಂತ ಇದೆ. ಅವ್ರು ನೋಡಿದ್ರೆ ನಡ್ಕೊಂಡು ಬರ್ತಾ ಇದ್ದಾರೆ ಈ ಊರಿ ಅಂತ ಬಿಸಿಲಲ್ಲಿ. ಸೊ ನಾನು ಎಲ್ಲಿ ಗಾಳಿ ಸಿಗುತ್ತೆ ಅಂತ ನೋಡ್ತಾ ಇರ್ತಿದ್ದೆ ಅಲ್ಲಿ. ಸೊ ಇಷ್ಟು ಗಿಡ ಇದ್ದರೂ ಕೂಡ ಗಾಳಿ ಬರಲ್ಲ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ಬಿಸಿಲು ಟೈಮಲ್ಲಿ ಗಾಳಿ ಬಂದರೂ ಅದು ಬಿಸಿ ಬರುತ್ತೆ, ಅದೇನು ವರ್ಕ್ ಆಗಲ್ಲ. ಸೊ ಹಾಗಾಗಿ ಬೇಗ ಮನೆಗೆ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ವಿ. ಹಾಗೆ ಇಲ್ಲೇನೋ ಹೊಸದಾಗಿ ಹಾಕಿದ್ದಾರೆ ಆ್ಯಕ್ಚುಲಿ. ಇದೊಂಥರ ಗುಡ್ಸುಲ್ ಟೈಪು. ಗುಡ್ಸುಲ್ ಅಂದರೆ ಏನು ದಾಬಾ ಮಾಡ್ತಾರೆ ಅನಿಸುತ್ತೆ. What? ಸೊ ಅದಕ್ಕೆ ಈ ಥರ ಗುಡ್ಸುಲ್ ಹಾಕಿದ್ದಾರೆ. ಸೊ ಮೇ ಬಿ ಅದೇ ಇರ್ಬೋದೇನೋ. ಚೆನ್ನಾಗಿದೆ ಬಟ್ ನೋಡೋಕ್ಕೆ. Wow. ನೀವೇ ನೋಡಿ ಎಷ್ಟು ಚೆನ್ನಾಗಿದೆ. ನನಗೂ ನೋಡೋಕ್ಕೆ ತುಂಬ ಇಷ್ಟ ಆಯಿತು. ಮೊದಲೆಲ್ಲ ನೋಡಿರಲಿಲ್ಲ ನಾನಿದು, ಈ ವರ್ಷವೇ ನೋಡ್ತಾ ಇರೋದು ಈ ಥರ. ಬಟ್ ಆದರೂ ಚೆನ್ನಾಗಿದೆ ಅವ್ರ ಐಡಿಯಾ. ನನಗೆ ಗೊತ್ತಿಲ್ಲ ಇಷ್ಟು ಒಳಗಡೆ ಯಾರು ಬರ್ತಾರೆ ಅಂತ. ಈ ಸಮ್ಮರ್ ಟೈಮಲ್ಲೇ ಜಾತ್ರೆ ಇರೋದ್ರಿಂದ ಎಲ್ಲ ಜನ ಒಳಗಡೆ ಬರ್ತಾರೆ. ನೀವೇ ನೋಡ್ತಾ ಇದ್ರಿ, ಎಲ್ಲೆಲ್ಲೂ ಮನೆ ಅಂಥದ್ದೇನೂ ಇಲ್ಲ. ನಾನೇನು ಮಾಡ್ತಾರೋ ಗೊತ್ತಿಲ್ಲ, ನಾನು ಅಂದ್ಕೊಂಡಿದ್ದು ದಾಬಾ ಅಂತ. ಬಟ್ ಅವ್ರ ಪ್ಲ್ಯಾನ್ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲಲ್ಲ. ಸೊ ನಮ್ಮ ಅಸಂಪ್ಷನಲ್ಲಿ ನಾನು ಹೇಳಿದ್ದು. ಹಾಗೆ ಮುಂದೆ ಹೋಗ್ತಾ ಇದ್ವಿ. ಸೊ ನೀವೇ ನೋಡ್ಬೋದು ಫುಲ್ಲು ಗ್ರೀನರಿ ಆಗಿದೆ. ಊರು ಎಷ್ಟು ಖಾಲಿಯಾಗಿದೆ. ಇದು ಆ್ಯಕ್ಚುಲಿ ಬೆಟ್ಟ ಗುಡ್ಡದಿಂದ ಕೂಡಿದೆ ನೋಡಿ. ಅಲ್ಲೆಲ್ಲ ಮಣ್ಣಿದೆ, ಜಾಸ್ತಿ ಗುಡ್ಡ ಇದೆ. ಹಾಗೆ ಬಂದ್ವಿ. ಇಲ್ಲ ನಮ್ಮೂರಲ್ಲಿ ನೀವು ನೋಡ್ಬೋದು ಜಾಸ್ತಿ ಬೇವಿನ ಸೊಪ್ಪೆ ಜಾಸ್ತಿ ಕಾಣಿಸುತ್ತೆ. ಸೊ ಬೇವಿನ ಸೊಪ್ಪು ಗಿಡಗಳೇ ಜಾಸ್ತಿ, ಮರಗಳೇ ಜಾಸ್ತಿ ಇದ್ದಾವೆ ಇಲ್ಲಿ. ಇಲ್ಲಿಗೆ ವಿಡಿಯೋ ಏನು ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.